Hi students, good morning. So problem number 5. So journal entries. So generalize the following transaction in the books of Mr. Arun. ಸೊ ಕೆಲವರು ಹೆಡ್ಡಿಂಗ್ಸ್ ಬರೀತಾ ಇಲ್ಲ ಕ್ಲಿಯರ್. ಸೊ ಹೆಡ್ಡಿಂಗ್ಸ್ ಪ್ರತಿ ಪ್ರಾಬ್ಲಮಲ್ಲೂ ಬರೀಬೇಕು. ಸೊ ಹೆಡ್ಡಿಂಗ್ ಅಂತ ಬರೀಬೇಕು ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅರುಣ್. ಸೊ ಹೆಡ್ಡಿಂಗ್ಸ್ ಬರೀತಾ ಇದ್ದಲ್ವ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್. ಸೊ ವೆಂಕಟೇಶ್ ಇದೆ. ಸೊ ಆ ಪ್ರಾಬ್ಲಮಲ್ಲಿ ಏನು ನೇಮ್ ಕೊಟ್ಟರೆ ಆ ನೇಮಲ್ಲಿ. ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅರುಣ್. ಸೊ ಪ್ರಾಬ್ಲಮಲ್ಲಿ ಅರುಣ್ ಅಂತ ಬರೀಬೇಕು. ಸೊ ಹೆಡ್ಡಿಂಗ್ ಕಂಪಲ್ಸರಿ. ಸೊ ಫಾರ್ಮೆಟ್ ಗೊತ್ತಲ್ವಾ, ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ನೋಡಿ, ಇದು ಹೋಮ್ವರ್ಕ್ ಪ್ರಾಬ್ಲಮ್ ನಿಮಗೆ. ಸೊ 1 to 30. ಸೊ ನೀವೇ ಸಾಲ್ವ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಸಾಲ್ವ್ ಮಾಡಿ. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಕ್ಯಾಶ್. ನಿಮ್ಗೆ ಹೇಳಿ ಫಸ್ಟ್ ಎಂಟ್ರಿ ಕಾಮನ್ ಆಗಿರುತ್ತೆ. ಸೊ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಯಾವಾಗ ಸೇಮ್. ಸೊ ಓನ್ಲಿ ಬಿಸ್ನೆಸ್ ಕ್ಯಾಶ್ನ ಇನ್ವಾಲ್ವ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಾಗ ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಸಪೋಸ್ ಕ್ಯಾಶ್ ಜೊತೆಯಲ್ಲಿ ಏನಾದರೂ ಅನದರ್ ಅಸೆಟ್ ಏನಾದರೂ ಬೇರೆ ಅಸೆಟ್ಸ್ ಏನಾದರೂ ಇನ್ಕ್ಲೂಡ್ ಮಾಡಿದ್ರೆ ಮೇ ಬಿ. ಸೊ ಏನು ಇನ್ಕ್ಲೂಡ್ ಮಾಡ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಮಿಷನರಿ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು. ಅಸೆಟ್ಸ್, ಬಿಲ್ಡಿಂಗ್, ಸ್ಟಾಕ್, ಮಿಷನರಿ ಆರ್ ಮೋಟರ್ ಕಾರ್. ಸೊ ಕ್ಯಾಶ್ದಲ್ಲಿ ಬೇರೆ ಅಸೆಟ್ಸ್ನ ಇನ್ಕ್ಲೂಡ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಸೊ ಅಸೆಟ್ ಕ್ಯಾಶನು ಡೆಬಿಟ್ ಆಗುತ್ತೆ, ರಿಮೈನಿಂಗ್ ಅಸೆಟ್ ಏನಾಗುತ್ತೆ ಸೊ ಡೆಬಿಟ್ ಆಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಕ್ಲಿಯರ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದಿರಲ್ವಾ. ಸೊ ಕ್ಯಾಶ್ ಅಕೌಂಟ್ ಡೇಟಾ, ಮಿಷನರಿ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್. ಸೊ ಇಲ್ಲೇನು ಮಾಡಿದ್ದಾರೆ, ಕ್ಯಾಶ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಎಂಟ್ರಿ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಮೀನ್ಸ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ. ಡೆಪಾಸಿಟ್ ಇಂಟು ಬ್ಯಾಂಕ್ ಮೀನ್ಸ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಸೊ ಇಲ್ಲಿ ಏನಾಯಿತು, ಕ್ಯಾಶ್ ಏನಾಯಿತು, ಸೊ ಡೆಪಾಸಿಟ್ ಮಾಡಿದಾಗ ಸೊ ಕ್ಯಾಶ್ ಡೆಪಾಸಿಟ್ ಮಾಡಿದಾಗ ಬ್ಯಾಂಕಿಗೆ ಏನಾಯಿತು, ಔಟ್ ಆಯ್ತಲ್ವಾ. ಸೊ ಏನಾಗುತ್ತೆ, ಕ್ಯಾಶ್ ಔಟ್ ಆಗುತ್ತೆ. ಕ್ಯಾಶ್ ಔಟ್ ಆದರೆ ನಾನು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಏನು ಮಾಡಬೇಕು, ಕ್ರೆಡಿಟ್ ಮಾಡಿದ್ರೆ ಸೊ ಇನ್ನೊಂದು ಅಕೌಂಟಿಂದ ಯಾವುದು, ಸೊ ಕ್ಯಾಶ್. ಬ್ಯಾಂಕ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಬ್ಯಾಂಕ್ ಏನಾಗುತ್ತೆ ಅವಾಗ ಡೆಬಿಟ್. ಸೊ ಜನರಲ್ ಎಂಟ್ರಿ ಏನು ಬರುತ್ತೆ ಅವಾಗ, ಬ್ಯಾಂಕ್ ಅಕೌಂಟ್ ಡೆಟಾರ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಈ ಕ್ವಶನ್ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ರಿಪೀಟ್ ಆಗೇ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಮೀನ್ಸ್ ಕ್ಯಾಶ್ನ ನಾವು ಡೆಪಾಸಿಟ್ ಮಾಡ್ತಾಯಿದ್ದೀವಿ ಅಂತ. ಸೊ ಡೆಪಾಸಿಟ್ ಮಾಡಿದಾಗ ಕ್ಯಾಶ್ ಏನಾಗುತ್ತೆ ಬ್ಯಾಂಕಲ್ಲಿ ಔಟ್ ಆಗುತ್ತೆ. ಔಟ್ ಮೀನ್ಸ್ ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ನೋಡಿ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬ್ಯಾಂಕ್ ನೇಮ್ ಕೊಟ್ಟಿದ್ರು. ಮೇ ಬಿ SBI ಆಗಿರ್ಬೋದು, ವಿಜಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಕೆನರಾ ಆಗಿರ್ಬೋದು. ಸೊ ಯಾವುದೇ ಪರ್ಟಿಕ್ಯುಲರ್ ಬ್ಯಾಂಕ್ ನೇಮ್ ಕೊಟ್ಟಿದ್ದು. ಬಟ್ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಬ್ಯಾಂಕ್ ನೇಮ್ ಮಾಡಿಲ್ಲ, ರೆಪ್ರೆಸೆಂಟ್ ಮಾಡಿಲ್ಲ. ಕ್ಲಿಯರ್. ಸೊ ಬ್ಯಾಂಕ್ ನೇಮ್ ಕೊಟ್ಟಾಗ ಬ್ಯಾಂಕ್ ನೇಮ್ ಬರೀರಿ. ಸೊ ಇಲ್ಲಿ SBI ಬ್ಯಾಂಕ್ ಅಕೌಂಟ್ ಡೇಟಾರ್. ಕ್ಲಿಯರ್. SBI ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸಪೋಸ್ ನೇಮ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ನೇಮ್ ಕೊಟ್ಟರೆ ಬ್ಯಾಂಕ್ ಜೊತೆಲಿ ಇನ್ಕ್ಲೂಡ್ ಮಾಡಿ. ಸೊ ನೇಮ್ ಕೊಟ್ಟಿಲ್ವಾ, ಜಸ್ಟ್ ಬ್ಯಾಂಕ್ ಅಂತ ಬರೀರಿ. ಕ್ಲಿಯರ್. ನೆಕ್ಸ್ಟ್ ಬಾಟ್ ಗೂಡ್ಸ್ ಫ್ರಮ್ ಸುರೇಶ್. ಸೊ ಇಲ್ಲಿ 2 ಅಕೌಂಟ್ಸ್ ಐಡೆಂಟಿಫೈ ಮಾಡಬೇಕು. ಒಂದು ಸುರೇಶು, ಇನ್ನೊಂದು ಯಾವುದು ಬಾಟ್, ಇನ್ನೊಂದು ಯಾವುದು ಬಾಟ್. ಬಾಟ್ಗೆ ರಿಪ್ಲೇಸ್ಮೆಂಟ್ ವರ್ಡ್ ಯಾವುದು, ಬಾಟ್ಗೆ ಪರ್ಚೇಸಸ್. ಬಾಟ್ ಅಂದರೆ ಏನು, ಪರ್ಚೇಸಸ್ ಅಂತ. ಕ್ಲಿಯರ್. ಸೊ ಬಾಟ್ ಅಂದ್ರೂ ಒಂದೇ, ಪರ್ಚೇಸಸ್ ಅಂದ್ರೂ ಒಂದೇ. ಸೊ ಪರ್ಚೇಸ್ ಬಂದಾಗ ಸೊ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಪರ್ಚೇಸ್ ಡೆಬಿಟ್ ಆದರೆ ಸುರೇಶ್ ಏನಾಯಿತು ಕ್ರೆಡಿಟ್. ಸೊ ಎಂಟ್ರಿ ಏನೀಗ ಪರ್ಚೇಸ್ ಅಕೌಂಟ್ ಡೇಟಾ ಟು ಸುರೇಶ್ ಅಕೌಂಟ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೋಲ್ಡ್ ಒಂದು, ಕ್ಯಾಶ್ ಒಂದು, 2 ಅಕೌಂಟ್ಸ್ ಆಯಿತು. ಸೋಲ್ಡ್ ಒಂದು, ಕ್ಯಾಶ್ ಒಂದು. ಸೇಲ್ಸ್, ಸೋಲ್ಡ್ ಮೀನ್ಸ್ ಸೇಲ್ಸ್ ಅಲ್ವಾ. ಸೇಲ್ಸ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್. ಸೊ ಸೇಲ್ಸ್ ಕ್ರೆಡಿಟ್ ಆದರೆ ಕ್ಯಾಶ್ ಏನಾಯಿತು ಡೆಬಿಟ್. ಸೊ ಜನರಲ್ ಎಂಟ್ರಿ ಬರುತ್ತೆ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ಡ್ ಫರ್ನಿಚರ್ ಆ್ಯಂಡ್ ಪೇಯ್ಡ್ ಬೈ ಚೆಕ್. ಚೆಕ್ ಮೀನ್ಸ್ ಚೆಕ್ಕಿಗೆ ರಿಪ್ಲೇಸ್ಮೆಂಟ್ ವರ್ಡ್ ಏನು, ಬ್ಯಾಂಕ್ ಅಂತ. ಚೆಕ್ಕಿಗೆ ರಿಪ್ಲೇಸ್ಮೆಂಟ್ ವರ್ಡ್ ಬ್ಯಾಂಕ್. ಇಲ್ಲಿ ನೋಡಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ನಡೀತಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್ ಮೀನ್ಸ್ ನಾವು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ವಿ, ಕ್ಯಾಶ್ನ ಇಮಿಡಿಯೇಟಾಗಿ ಕೊಡ್ತಾ ಇದ್ದೀವಿ ಅಂತ. ಸೊ ಕ್ಯಾಶ್ ಆರ್ ಚೆಕ್. ಸೊ ಏನಂತ ಏನು ಮಾಡ್ತೀವಿ, ಅವ್ರಿಗೆ ಬ್ಯಾಲೆನ್ಸ್ನ ಸೆಟಲ್ ಮಾಡ್ತಾ ಇದ್ದೀವಿ ಅಂತ ನಾವು. ಕ್ಲಿಯರ್. ಸೊ ಬ್ಯಾಲೆನ್ಸ್ ಅವ್ರಿಗೆ ಕೊಟ್ಬಿಡ್ತಾ ಇದ್ದೀವಿ. ಸೊ ಚೆಕ್ ಫಾರ್ಮ್ ಆಫ್ ಚೆಕ್ಕಲ್ಲಿ ಕೊಡ್ತಾ ಇದ್ದೀವಿ. ಸೊ ಫಾರ್ಮ್ ಆಫ್ ಕ್ಯಾಶಲ್ಲಿ ಕೊಡೋ ಬದಲು ಫಾರ್ಮ್ ಆಫ್ ಚೆಕ್ಕಲ್ಲಿ ಅವ್ರಿಗೆ ಕ್ಲಿಯರ್ ಮಾಡ್ತಾ ಇದ್ದೀವಿ ಬ್ಯಾಲೆನ್ಸ್ನ. ಕ್ಲಿಯರ್. ನೋಡಿ ಈ ಥರ ಕ್ಲಿಯರ್ ಆದಾಗ ಬ್ಯಾಲೆನ್ಸ್ ಅವ್ರಿಗೆ. ಸೊ ಫರ್ನಿಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಫರ್ನಿಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸಪೋಸ್ ಇಲ್ಲಿ ಕ್ಯಾಶ್ ಇದ್ದಿದ್ರೆ ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಕ್ಲಿಯರ್. ಸಪೋಸ್ ಏನೂ ಇಲ್ದಿರಾ ಇಲ್ಲರಿಗೂ ಟ್ರಾನ್ಸಾಕ್ಷನ್ ಇದ್ದಿದ್ರೆ ಪರ್ಚೇಸ್ಡ್ ಫರ್ನಿಚರ್ ಫಾರ್ ₹5,000 ಅಂತ ಇಷ್ಟು ಮಾತ್ರ ಕೊಟ್ಟಿದ್ರೆ ಸೊ ಅವಾಗ ಎಂಟ್ರಿ ಏನು ಬರುತ್ತೆ,
ಟು ಅಕೌಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಯಾವುದು ಪರ್ಚೇಸ್ ಒಂದು, ಫರ್ನಿಚರ್ ಒಂದು. ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ ಡೆಬಿಟ್, ಫರ್ನಿಚರ್ ಅವಾಗ ಏನಾಗುತ್ತೆ ಕ್ರೆಡಿಟ್. ಪರ್ಚೇಸ್ ಅಕೌಂಟ್ ಡೇಟಾ ಟು ಫರ್ನಿಚರ್ ಅಕೌಂಟ್. ಸೊ ಈ ಥರ ಫಾರ್ಮ್ ಆಫ್ ಕ್ಯಾಶಲ್ಲಿ ನಡೆದಿದ್ರೆ ಸೊ ಫರ್ನಿಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಕ್ಲಿಯರ್? ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ಮಾಲಾ ಆನ್ ಕ್ರೆಡಿಟ್. ಕ್ರೆಡಿಟ್ ಮೀನ್ಸ್ ಸಾಲ, ಕ್ರೆಡಿಟ್ ಅಂದರೆ ಸಾಲ. ಸೊ ಇಲ್ಲಿ ಟೂ ಅಕೌಂಟ್ಸ್ ಬರ್ತಾ ಇದೆ. ಒಂದು ಸೇಲ್ಸ್ ಒಂದು, ಸೋಲ್ಡ್ ಮೀನ್ಸ್ ಸೇಲ್ಸ್ ಒಂದು, ಮಾಲಾ ಒಂದು. ಸೇಲ್ಸ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್, ಮಾಲಾ ಏನಾಯ್ತು ಅವಾಗ ಡೆಬಿಟ್. ಸೊ ಎಂಟ್ರಿ ಏನು ಬರುತ್ತೆ ಈಗ, ಮಾಲಾ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್, ರಿಟರ್ನ್ ಗೂಡ್ಸ್ ಟು ಸುರೇಶ್. ಸೊ ಇಲ್ಲಿ ರಿಟರ್ನ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರ್ಚೇಸ್ ರಿಟರ್ನ ಸೇಲ್ಸ್ ರಿಟರ್ನ ಕೊಟ್ಟಿಲ್ಲ ನೋಡಿ. ರಿಟರ್ನ್ ಮೀನ್ಸ್, ಸೊ ರಿಟರ್ನ್ ಅಂದರೆ ಪರ್ಚೇಸ್ ರಿಟರ್ನ್ ಆಗ್ಬೋದು ಆರ್ ಸೇಲ್ಸ್ ರಿಟರ್ನ್ ಆಗ್ಬೋದು. ಪರ್ಚೇಸ್ ರಿಟರ್ನ್ ಆಗ್ಬೋದು, ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಸೊ ನೇಮ್ ಕೊಟ್ಟಿದ್ದಾರೆ ನಮಗೆ ಸುರೇಶ್ ಅಂತ. ನೋಡಿ ಸುರೇಶ್ ಅನ್ನೋದು ಸೊ ಮೇಲ್ಗಡೆ ಎಲ್ಲಿ ಬಂದಿದೆ ನೋಡಿ, ಸುರೇಶ್ ಇಲ್ಲಿ ಬಂದಿದೆ. ಸುರೇಶ್ ಯಾವುದ್ರಲ್ಲಿ ಬಂದಿದೆ, ಬಾಟ್ ಅಂದರೆ ಪರ್ಚೇಸ್. ಸೊ ಪರ್ಚೇಸಲ್ಲಿ ಸುರೇಶ್ ಅನ್ನೋ ವರ್ಡ್ ಬಂದಿದೆ. ಸೊ ಈಗ ಯಾವ ರಿಟರ್ನ್ ಇದು, ಪರ್ಚೇಸ್ ರಿಟರ್ನ್. ಸೊ ರಿಟರ್ನ್ ಮೀನ್ಸ್ ಈಗ ಯಾವ ರಿಟರ್ನ್ ಆಯಿತು, ಪರ್ಚೇಸ್ ರಿಟರ್ನ್ ಆಯಿತು. ಸೊ ಪರ್ಚೇಸ್ ರಿಟರ್ನ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ, ಪರ್ಚೇಸ್ ಡೆಬಿಟ್ ಆಗುತ್ತೆ. ಸೊ ಪರ್ಚೇಸ್ ರಿಟರ್ನ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಗೊತ್ತಲ್ಲ, ಪರ್ಚೇಸ್ ರಿಟರ್ನ್ ಏನಾಯಿತು ಕ್ರೆಡಿಟ್ ಆಯಿತು. ಸೊ ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆದರೆ ಸುರೇಶ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಕ್ಲಿಯರ್? ಸೊ ಎಂಟ್ರಿ ಏನು ಬರುತ್ತೆ ಈಗ, ಸುರೇಶ್ ಅಕೌಂಟ್ ಡೇಟಾ ಟು ಪರ್ಚೇಸ್ ರಿಟರ್ನ್. ಸುರೇಶ್ ಅಕೌಂಟ್ ಡೇಟಾ ಟು ಪರ್ಚೇಸ್ ರಿಟರ್ನ್. ಸೊ ಪ್ರತಿಯೊಂದಕ್ಕೂ ನರೇಷನ್ ಬರೀಬೇಕು. ನರೇಷನ್ ನಿಮ್ಗೆ ಹೇಳ್ತಾ ಇಲ್ಲ, ಸೊ ಎಲ್ಲರಿಗೂ ಬರುತ್ತೆ ಅನ್ಕೋತೀನಿ ನರೇಷನ್ ಬರೆಯೋದು. ನೆಕ್ಸ್ಟ್ ಒನ್, ರಿಸೀವ್ಡ್ ಲೋನ್ ಫ್ರಮ್ ಬ್ಯಾಂಕ್. ಸೊ ಇಲ್ಲೇನಾಗುತ್ತೆ, ಬ್ಯಾಂಕ್ ಹತ್ರ ನಾವು ಲೋನ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂತ. ಕ್ಲಿಯರ್? ಸೊ ಬ್ಯಾಂಕ್ ಹತ್ರ ಅಪ್ಲೈ ಮಾಡಿರ್ತೀವಿ, ಬ್ಯಾಂಕ್ ಲೋನ್ ನಮಗೆ ಸ್ಯಾಂಕ್ಷನ್ ಆಗಿದೆ ಅಂತ ಇಲ್ಲಿ. ಸೊ ಎಂಟ್ರಿ ಬಂದಿದ್ದಕ್ಕೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಲೋನ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಲೋನ್ ಅಕೌಂಟ್. ಸೊ ನರೇಷನ್ ಬರೀರಿ, ರಿಸೀವ್ಡ್ ಲೋನ್ ಫ್ರಮ್ ಬ್ಯಾಂಕ್. ನೆಕ್ಸ್ಟ್, ಮಾಲಾ ರಿಟರ್ನ್ಡ್ ಗೂಡ್ಸ್ ವರ್ತ್ ₹300 ಫಾರ್ ಡ್ಯಾಮೇಜಸ್. ಸೊ ಬ್ರ್ಯಾಕೇಜ್ ಕೊಟ್ಟಿದ್ದಾರೆ. ಸೊ ಡ್ಯಾಮೇಜ್. ಓಕೆ. ಸೊ ಏನು ಮಾಡ್ತಾರೆ, ಮಾಲಾನವರು ಗೂಡ್ಸ್ನ ರಿಟರ್ನ್ ಮಾಡ್ತಾರೆ. ಸೊ ಮಾಲಾ ಬಂದಿರೋದಲ್ಲಿ ನಮಗೆ ಸೇಲ್ಸಲ್ಲಿ, ಮಾಲಾ ಬಂದಿರೋದು ಸೇಲ್ಸಲ್ಲಿ. ಕ್ಲಿಯರ್? ಸೊ ಮಾಲಾ ಸೋಲ್ಡ್ ಗೂಡ್ಸ್ ಟು ಮಾಲಾ. ಸೊ ಮಾಲಾ ಸೇಲ್ಸಲ್ಲಿ ಬರ್ತಾ ಇದೆ. ಕ್ಲಿಯರ್? ನೋಡಿ, ಮಾಲಾ ರಿಟರ್ನ್ ಮೀನ್ಸ್ ಸೇಲ್ಸ್ ರಿಟರ್ನ್. ಇದು ಯಾವ ರಿಟರ್ನ್ ಇದು, ಸೇಲ್ಸ್ ರಿಟರ್ನ್. ಸೊ ಸೇಲ್ಸ್ ರಿಟರ್ನ್ ಆಲ್ವೇಸ್ ಏನಾಗುತ್ತೆ ಡೆಬಿಟ್ ಆಯಿತು. ಸೇಲ್ಸ್ ರಿಟರ್ನ್ ಡೆಬಿಟ್ ಆದರೆ ಸೊ ಮಾಲಾ ಏನಾಗುತ್ತೆ ಅವಾಗ ಕ್ರೆಡಿಟ್ ಆಯಿತು. ಸೊ ಎಂಟ್ರಿ ಏನು ಬರುತ್ತೆ ಅವಾಗ, ಸೇಲ್ಸ್ ರಿಟರ್ನ್ ಅಕೌಂಟ್ ಡೇಟಾ ಟು ಮಾಲಾ ಅಕೌಂಟ್. ಸೇಲ್ಸ್ ರಿಟರ್ನ್ ಅಕೌಂಟ್ ಡೇಟಾ ಟು ಮಾಲಾ ಅಕೌಂಟ್. ನೋಡಿ, ಪ್ರತಿಯೊಂದು ಪ್ರಾಬ್ಲಮಲ್ಲಿ ಅಷ್ಟೇ ಅವರು ರಿಟರ್ನ್ ಅನ್ನೋದು ವರ್ಡ್ನ ಮೆನ್ಷನ್ ಮಾಡ್ತಾರೆ. ಕ್ಲಿಯರ್? ಅದು ಪರ್ಚೇಸ್ ರಿಟರ್ನ್ ಆಗಿರ್ಬೋದು ಆರ್ ಸೇಲ್ಸ್ ರಿಟರ್ನ್ ಆಗಿರ್ಬೋದು. ಸೊ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ನೇಮ್ ಕೊಟ್ಟಿರ್ತಾರೆ. ಸೊ ಆ ನೇಮ್ ಮೇಲ್ಗಡೆ ಸೊ ಇದರ ಪರ್ಚೇಸಲ್ಲಿ ಬಂದಿರುತ್ತೆ ಆರ್ ಸೇಲಲ್ಲಿ ಬಂದಿರುತ್ತೆ. ಪರ್ಚೇಸ್ ಬಂದಿದ್ರೆ ಪರ್ಚೇಸ್ ರಿಟರ್ನ್, ಸೇಲಲ್ಲಿ ಬಂದಿದ್ರೆ ಸೇಲ್ಸ್ ರಿಟರ್ನ್. ಸೊ ಪರ್ಚೇಸ್ ರಿಟರ್ನ್ ಬರಲಿ ಆ ಸೇಲ್ಸ್ ರಿಟರ್ನ್ ಬರಲಿ, ಸೊ ನಿಮ್ಗೆ ಬರ್ಸಿನಲ್ವಾ, ಪರ್ಚೇಸ್ ರಿಟರ್ನ್ ಆಲ್ವೇಸ್ ಕ್ರೆಡಿಟ್, ಸೇಲ್ಸ್ ರಿಟರ್ನ್ ಆಲ್ವೇಸ್ ಡೆಬಿಟ್. ಸೇಲ್ಸ್ ರಿಟರ್ನ್ ಡೆಬಿಟ್ ಆದರೆ ರಿಮೈನಿಂಗ್ ಅಕೌಂಟ್ ಏನಾಗಿರುತ್ತೆ ಕ್ರೆಡಿಟ್ ಆಗುತ್ತೆ. ಒನ್ ಅಕೌಂಟ್ ಡೆಬಿಟ್ ಆದರೆ ಇನ್ನೊಂದು ಅಕೌಂಟ್ ಏನಾಗಿರುತ್ತೆ ಕ್ರಿಯೇಟ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್, ಪೇಯ್ಡ್ ಫಾರ್ ಸ್ಟೇಷನರಿ. ನಿಮ್ಗೆಲ್ಲರಿಗೂ ಬರುತ್ತಲ್ವಾ, ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್ ಅಂತ. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ಸೊ ಕ್ಯಾಶ್ ಪೇ ಮಾಡಿದಾಗ ಸೊ ಏನಾಗುತ್ತೆ ಔಟ್ ಆಗುತ್ತೆ. ಔಟ್ ಆದರೆ ಕ್ರೆಡಿಟ್ ಆಯಿತು. ಕ್ಯಾಶ್ ಕ್ರೆಡಿಟ್ ಆದರೆ ಸೊ ಡೆಬಿಟ್ ಏನಾಗುತ್ತೆ ಸ್ಟೇಷನರಿ. ಎಂಟ್ರಿ ಏನು ಬರುತ್ತೆ, ಸ್ಟೇಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಮಾಲಾ. ಸೊ ಪ್ರತಿಯೊಂದು ಪ್ರಾಬ್ಲಮಲ್ಲಿ ರಿಸೀವ್ಡ್ ಮಾತ್ರ ಕೊಡ್ತಾ ಇದ್ರು, ಕ್ಯಾಶ್ ಅನ್ನೋ ವರ್ಡ್ ಕೊಡ್ತಾ ಇರಲಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿದ್ರಲ್ವ. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಕ್ಯಾಶ್ ರಿಸೀವ್ಡ್ ಅಂತ. ಕ್ಲಿಯರ್? ಸೊ ಕ್ಯಾಶ್ ರಿಸೀವ್ ಆಗ್ತದೆ. ಕ್ಯಾಶ್ ರಿಸೀವ್ ಮೀನ್ಸ್ ಕ್ಯಾಶ್ ಏನಾಗ್ತದೆ ಇನ್ ಆಗ್ತಾ ಇದೆ. ಇನ್ನಾದರೆ ಏನಾಗುತ್ತೆ ಕ್ಯಾಶು ಡೆಬಿಟ್ ಆಗುತ್ತೆ. ಕ್ಯಾಶ್ ಇನ್ನಾದರೆ ಡೆಬಿಟ್ ಆಯಿತು. ಸೊ ಕ್ಯಾಶ್ ಡೆಬಿಟ್ ಆದರೆ ಮಾಲಾ ಏನಾಗುತ್ತೆ ಕ್ರೆಡಿಟ್. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಮಾಲಾ ಅಕೌಂಟ್. ನೆಕ್ಸ್ಟ್, ವಿತ್ಡ್ರಾ ಫಾರ್ ಆಫೀಸ್ ಯೂಸ್. ಸೊ ನೀವು ಅಬ್ಸರ್ವ್ ಮಾಡಿರಬೇಕು, ಇಲ್ಲಿ ನೋಡಿ, ಇಲ್ಲಿ ಪರ್ಸ್ನಲ್ ಯೂಸ್ ಅನ್ನೋದು ಬೇರೆ, ಆಫೀಸ್ ಯೂಸ್ ಅನ್ನೋದು ಬೇರೆ. ಪರ್ಸ್ನಲ್ ಯೂಸ್ ಆರ್ ಡೊಮೆಸ್ಟಿಕ್ ಯೂಸ್ ಆರ್, ಸೊ ಇನ್ನೊಂದು ವರ್ಡ್ ಹೇಳಿ ನಿಮಗೆ, ಪ್ರೈವೇಟ್ ಯೂಸ್. ಸೊ ಪರ್ಸ್ನಲ್ಲು, ಪ್ರೈವೇಟು ಮತ್ತು ಡೊಮೆಸ್ಟಿಕ್. ಸೊ ಅದು ರಿಪ್ಲೇಸ್ಮೆಂಟ್ ವರ್ಡ್ ಏನು ಬರುತ್ತೆ ಡ್ರಾಯಿಂಗ್ಸ್ ಅಂತ. ಕ್ಲಿಯರ್? ಬಟ್ ಆಫೀಸ್ ಯೂಸ್ ಬೇರೆ.
ಸೊ ಆಫೀಸ್ಗೋಸ್ಕರ ಖರ್ಚು ಮಾಡ್ತಾ ಇರೋದು. ಸೊ ನೋಡಿ ಇಲ್ಲಿ ವಿತ್ಡ್ರಾ ಫಾರ್ ಆಫೀಸ್ ಯೂಸ್ ಅಂದರೆ ಸೊ ನಮ್ಮ ಆಫೀಸಲ್ಲಿ ಏನೋ ಸಮ್ ಎಕ್ಸ್ಪೆನ್ಸಸ್ ಇರುತ್ತೆ, ಸೊ ಏನೋ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ವಿತ್ಡ್ರಾ ಮಾಡ್ತಾ ಇದ್ದೀವಿ. ಎಲ್ಲಿಂದ? ಬ್ಯಾಂಕಿಂದ. ಎಲ್ಲಿಂದ ವಿತ್ಡ್ರಾ ಮಾಡ್ತಾ ಇದ್ದೀವಿ? ಬ್ಯಾಂಕಿಂದ. ಇಲ್ಲಿ ಬ್ಯಾಂಕ್ ಅನ್ನೋ ವರ್ಡ್ ಇಲ್ಲ, ಬಟ್ ನೀವು ಅರ್ಥ ಮಾಡ್ಕೋಬೇಕು. ವಿತ್ಡ್ರಾ ಫಾರ್ ಆಫೀಸ್ ಯೂಸ್ ಅಂದಾಗ ಆಫೀಸ್ಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ. ಎಲ್ಲಿಂದ ವಿತ್ಡ್ರಾ ಮಾಡ್ಕೊಬರ್ತಾ ಇದ್ದೀವಿ? ಬ್ಯಾಂಕಿಂದ. ಸೊ ಆಫೀಸಿಂದನೇ ವಿತ್ಡ್ರಾ ಮಾಡ್ತಾ ಇದ್ದೀವಿ ಅಂತಲ್ಲ. ಸೊ ವಿತ್ಡ್ರಾ ಫಾರ್ ಆಫೀಸ್ ಯೂಸ್ ಅಂದಾಗ ಬ್ಯಾಂಕಿಂದ ನಾವು ವಿತ್ಡ್ರಾ ಮಾಡ್ಕೊಂಬರ್ತಾ ಇದ್ದೀವಿ. ಕ್ಲಿಯರ್? ಸೊ ಬ್ಯಾಂಕಿಂದ ಏನು ವಿತ್ಡ್ರಾ ಮಾಡ್ತೀವಿ? ಸೊ ಡೆಪಾಸಿಟ್ ಮಾಡಿದಾಗ ಡೆಪಾಸಿಟ್ ಅಂತ ಕೊಡ್ತಾರಲ್ವಾ, ಸೊ ಆಗ ಏನು ಡೆಪಾಸಿಟ್ ಮಾಡ್ತೀವಿ? ಕ್ಯಾಶ್ನ ಡೆಪಾಸಿಟ್ ಮಾಡ್ತೀವಿ. ಕ್ಲಿಯರ್? ಅದೇ ವಿತ್ಡ್ರಾ ಅಂತ ಕೊಟ್ಟಾಗ ಏನನ್ನ ವಿತ್ಡ್ರಾ ಮಾಡ್ತೀವಿ? ಕ್ಯಾಶ್ನ ವಿತ್ಡ್ರಾ ಮಾಡ್ತೀವಿ. ಕ್ಲಿಯರ್? ಸೊ ಡೆಪಾಸಿಟ್ ಮೀನ್ಸ್ ಕ್ಯಾಶ್ ಡೆಪಾಸಿಟ್, ವಿತ್ಡ್ರಾ ಮೀನ್ಸ್ ಕ್ಯಾಶ್ ವಿತ್ಡ್ರಾ. ಕ್ಲಿಯರ್? ಸೊ ಕ್ಯಾಶ್ ವಿತ್ಡ್ರಾ ಮಾಡಿದಾಗ ಸೊ ಕ್ಯಾಶ್ ಏನಾಯಿತು? ವಿತ್ಡ್ರಾ ಮಾಡಿದಾಗ ಸೊ ಡೆಪಾಸಿಟ್ ಮಾಡಿದಾಗ ಕ್ಯಾಶ್ ಏನಾಗುತ್ತೆ? ಡೆಪಾಸಿಟ್ ಮಾಡಿದಾಗ ಕ್ಯಾಶ್ ಏನಾಯಿತು? ಔಟ್ ಆಗುತ್ತೆ. ಅದೇ ವಿತ್ಡ್ರಾ ಮಾಡಿದಾಗ ಕ್ಯಾಶ್ ಏನಾಗುತ್ತೆ? ಇನ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡೆಪಾಸಿಟ್ ಮಾಡಿದಾಗ ಕ್ಯಾಶ್ ಔಟ್ ಆಗುತ್ತೆ, ವಿತ್ಡ್ರಾ ಮಾಡಿದಾಗ ಕ್ಯಾಶ್ ಏನಾಗುತ್ತೆ? ಇನ್ ಆಗುತ್ತೆ. ಸೊ ಅವಾಗ ಕ್ಯಾಶ್ ಏನಾಯಿತು? ಡೆಬಿಟ್ ಆಯಿತು. ಸೊ ಕ್ರೆಡಿಟ್ ಏನಾಗುತ್ತೆ ಅವಾಗ? ಬ್ಯಾಂಕ್. ಕ್ರೆಡಿಟ್ ಏನಾಗುತ್ತೆ? ಎಲ್ಲಿಂದ ನಮ್ಗೆ ಅಮೌಂಟ್ ಬರ್ತಾ ಇರೋದು? ಬ್ಯಾಂಕಿಂದ. ಸೊ ಈ ಟ್ರಾನ್ಸಾಕ್ಷನ್ ನೋಡಿ, ಅಬ್ಸರ್ವ್ ಮಾಡಿ. ಈ 2 ಅಕೌಂಟ್ಸ್ ನಾವು ಬರ್ತಿದ್ದೀವಿ. ಇದಕ್ಕೆ ಜನರಲ್ ಎಂಟ್ರಿ ಏನು ಬರುತ್ತೆ? ಡೇಟ್ ನಂಬರ್ 25. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಇದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ನೋಡಿ ಇಲ್ಲಿ 2 ಅಕೌಂಟ್ಸ್ ಬರ್ತಿದ್ದೀನಿ, ಕ್ಯಾಶ್ ಮತ್ತು ಬ್ಯಾಂಕ್. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕ್ಯಾಶು ಇಲ್ಲ, ಬ್ಯಾಂಕು ಇಲ್ಲ. ಸೊ 2 ಅಕೌಂಟ್ಸ್ ಇಲ್ಲ, ಬಟ್ ನಮ್ಗೆ ಎಂಟ್ರಿ ಬಂದಿದೆ ಕ್ಯಾಶ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಯಾವ ರೀತಿ ಬಂತು? ಸೊ ಅರ್ಥ ಆಯ್ತಲ್ವಾ? ವಿತ್ಡ್ರಾ ಮೀನ್ಸ್ ಕ್ಯಾಶ್ ವಿತ್ಡ್ರಾ ಅಂತ. ಸೊ ಕ್ಯಾಶ್ ವಿತ್ಡ್ರಾ ಆಗ್ತದೆ. ವಿತ್ಡ್ರಾ ಮೀನ್ಸ್ ಎಲ್ಲಿಂದ ವಿತ್ಡ್ರಾ ಆಗ್ತದೆ? ಬ್ಯಾಂಕಿಂದ. ಕ್ಲಿಯರ್? ಸೊ ಇದನ್ನು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ನೆಕ್ಸ್ಟ್ ಒನ್, ವಿತ್ಡ್ರಾ ಎ ಚೆಕ್ ಫಾರ್ ಪರ್ಸ್ನಲ್ ಯೂಸ್. ಪರ್ಸ್ನಲ್ ಯೂಸ್ ಬಂದಾಗ ಬೇರೆ ವರ್ಡ್ ಬರುತ್ತೆ. ಏನು ಬರುತ್ತೆ? ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಆಲ್ವೇಸ್ ಏನಾಗುತ್ತೆ? ಡೆಬಿಟ್. ಸೊ ಎಂಟ್ರಿ ಬರೀರಿ, ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಏನು ಬರೀಬೇಕು? ಪ್ರೀವಿಯಸ್ ಅಲ್ಲೆಲ್ಲ ಏನು ಬರೀತಾ ಇದ್ರಿ? ಕ್ಯಾಶ್ ಅಂತ ಬರೀತಾ ಇದ್ರಿ. ಸೊ ಕ್ಯಾಶ್ ವಿತ್ಡ್ರಾ ಅಂತ ಕೊಡ್ತಾಯಿದ್ರು ಅವರು, ವಿತ್ಡ್ರಾ ಅಂತ ಕೊಡ್ತಾಯಿದ್ರು. ಸೊ ಚೆಕ್ ಕೊಡ್ತಾ ಇಲ್ಲ, ಜಸ್ಟ್ ವಿತ್ಡ್ರಾ ಫಾರ್ ಪರ್ಸ್ನಲ್ ಯೂಸ್ ಅಂತ ಕೊಡ್ತಾಯಿದ್ರು. ಸೊ ವಿತ್ಡ್ರಾ ಮೀನ್ಸ್ ಕ್ಯಾಶ್ ವಿತ್ಡ್ರಾ ಅಂತ ಅಸ್ಯೂಮ್ ಮಾಡ್ಕೊಳ್ತಾ ಇದ್ರಿ. ಸೊ ಕ್ಯಾಶ್ ಅಂತ ಬರ್ತಾ ಇದ್ರಿ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಚೆಕ್ ಅಂತ. ಕ್ಲಿಯರ್? ಸೊ ಈಗ ಚೆಕ್ಗೆ ರಿಪ್ಲೇಸ್ಮೆಂಟ್ ವರ್ಡ್ ಏನು? ಬ್ಯಾಂಕ್. ಸೊ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಪೇಯ್ಡ್ ರೆಂಟ್ ಟು ಲ್ಯಾಂಡ್ ಲಾರ್ಡ್. ಸೊ ಲ್ಯಾಂಡ್ ಲಾರ್ಡ್ಗೆ ಏನು ಮಾಡ್ತೀವಿ? ಓನರ್ಗೆ ಏನು ಮಾಡ್ತಾ ಇದೀವಿ? ರೆಂಟ್ ಪೇಮೆಂಟ್ ಮಾಡ್ತಾ ಇದೀವಿ ಅಂತ. ಸೊ ಒಂದು ರೆಂಟ್ ಆಯಿತು, ಇನ್ನೊಂದು ಅಕೌಂಟ್ ಅದು ಕ್ಯಾಶ್ ಪೇಯ್ಡ್. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ಸೊ ಕ್ಯಾಶ್ ಪೇ ಮಾಡಿದ್ರೆ ಏನಾಗುತ್ತೆ? ಔಟ್ ಆಗುತ್ತೆ. ಸೊ ಎಂಟ್ರಿ ಏನು ಬರುತ್ತೆ? ರೆಂಟ್ ಅಕೌಂಟ್. ರೆಂಟ್ ಟು ಲ್ಯಾಂಡ್ ಲಾರ್ಡ್ ಅಲ್ಲ, ರೆಂಟ್, ಓನ್ಲಿ ರೆಂಟ್ ಬರೀಬೇಕು. ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಕ್ಲಿಯರ್? ಸೊ ಕ್ವಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ? ಸೊ ಸಾಲ್ವ್ ಮಾಡಿಬಿಟ್ಟು ನಂಗೆ ಸೆಂಡ್ ಮಾಡಿ. ಸೊ ನೆಕ್ಸ್ಟ್ ನಾನೇ ಕಂಪ್ಲೀಟ್ ಮಾಡಿ ಸೊ ನಿಮ್ಗೆ ಕಳಿಸ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.